ಹಲೋ ಗಾಯ್ಸ್, ನಮಸ್ತೆ. ಪ್ರಕೃತಿಯ ಸೊಬಗು ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಆತ್ಮೀಯರೇ, ಈ ವಿಡಿಯೋದಲ್ಲಿ ನಮ್ಮ ಮನೆಯ ಅಡಿಕೆ ತೋಟಕ್ಕೆ ಯಾವ ರೀತಿಯ ಮದ್ದು ಸಿಂಪಡಣೆ ಮಾಡಲಾಗಿದೆ ಎಂಬುದನ್ನು ಹೇಳಲು ನಾನು ಬಯಸುತ್ತೇನೆ. ಮಳೆಗಾಲ ಪ್ರಾರಂಭವಾಗುವುದಕ್ಕಿಂತ ಮುಂಚಿತವಾಗಿಯೇ ಹೆಚ್ಚಿನ ಕೃಷಿಕರು ಈ ಒಂದು ಮದ್ದನ್ನು ತಮ್ಮ ಅಡಿಕೆ ತೋಟಕ್ಕೆ ಬಳಸುತ್ತಾರೆ. ಯಾಕೆಂತ ಹೇಳಿದರೆ, ಮಳೆಗಾಲ ಪ್ರಾರಂಭವಾದ ನಂತರ ಬಿಡದೆ ಮಳೆ ಬಂದರೆ ಈ ಅಡಿಕೆ ಸಸಿಗಳಿಗೆ ಕೊಳೆರೋಗ ಬಂದು ಎಲ್ಲ ಕಾಯಿಗಳು ಉದುರುತ್ತವೆ. ಆದುದರಿಂದ ಮುಂಚಿತವಾಗಿಯೇ ನಮ್ಮ ಕೃಷಿಕರು ಈ ಅಡಿಕೆ ಕಾಯಿಗಳಿಗೆ ಮದ್ದು ಬಿಡುವಂಥ ಒಂದು ಕೆಲಸವನ್ನು ಮಾಡುತ್ತಾರೆ. ಈ ವರ್ಷ ಫಸಲು ಬಹಳ ಒಳ್ಳೆಯದಿದೆ. ಈ ಫಸಲನ್ನು ನಾವು ಉಳಿಸಬೇಕಂತಾದರೆ ಮುಂಜಾಗೃತ ಕ್ರಮವಾಗಿ ನಾವು ಮದ್ದನ್ನು ಬಿಡಲೇಬೇಕಾಗುತ್ತದೆ. ಯಾಕೆಂತ ಹೇಳಿದರೆ, ಕಳೆದ ವರ್ಷ ಹೆಚ್ಚು ಮಳೆ ಬಂದು ಕೊಳೆರೋಗ ಬಂದು ಎಲ್ಲ ಅಡಿಕೆಗಳು ಉದುರಿವೆ. ನೋಡಿ, ನಾವು ಯಾವ ರೀತಿಯ ಮದ್ದನ್ನು ಸಿಂಪಡಣೆ ಮಾಡುತ್ತೇವೆ ಎಂಬುದನ್ನು ಈ ವಿಡಿಯೋದಲ್ಲಿ ನೀವು ಗಮನಿಸಿ. ಪ್ರೊಪಿಕ್ರೋನ್ ಎನ್ನುವಂತಹ ಮದ್ದನ್ನು ನಾವು ಈ ಸಲ ಅಡಿಕೆ ತೋಟಕ್ಕೆ ಬಿಡುತ್ತೇವೆ. ಸುಮಾರು 250 ಮಿಲಿಗ್ರಾಮಿನ ಈ ಎಣ್ಣೆಯನ್ನು 200 ಲೀಟರ್ ನೀರಿಗೆ ಬೆರೆಸಿ ಮಿಶ್ರಣವನ್ನು ಮಾಡಿ ಅಡಿಕೆ ಗಿಡಕ್ಕೆ ಮದ್ದನ್ನು ನಾವು ಬಿಡುತ್ತೇವೆ. ನೋಡಿ, 200 ಲೀಟರಿನ ಈ ಒಂದು ಕ್ಯಾನ್ ಇದಕ್ಕೆ 250 ml ಪ್ರೊಪಿಕ್ರೋನ್ ಎನ್ನುವಂಥ ಈ ಮದ್ದನ್ನು ಇದಕ್ಕೆ ಬೆರೆಸಲಾಗುತ್ತಿದೆ. ಈ ಮದ್ದು ತುಂಬ ವಿಷಕಾರಿಯಾಗಿದ್ದು ಬಹಳ ಜಾಗರೂಕತೆ ಮಾಡಬೇಕಾಗುತ್ತದೆ. ನೋಡಿ, ಪ್ರೊಪಿಕ್ರೋನ್ ಎನ್ನುವಂಥ ಎಣ್ಣೆಯನ್ನು 200 ಲೀಟರಿನ ಈ ಡಬ್ಬಕ್ಕೆ ಹಾಕಿ ಯಾವ ರೀತಿ ಮಿಶ್ರಣವನ್ನು ಮಾಡುತ್ತಾರೆ ಎಂಬುದನ್ನು ನೀವು ಗಮನಿಸಿ. ಈ ರೀತಿ ಚೆನ್ನಾಗಿ ಮಿಶ್ರಣವನ್ನು ಮಾಡಬೇಕು. ಮಾಡಿದ ಈ ಎಣ್ಣೆಯನ್ನು ತೋಟಕ್ಕೆ ಬಿಡಲಾಗುವುದು. ಚೆನ್ನಾಗಿ ಮಿಶ್ರಣ ಮಾಡುವಂತೆ ಮದ್ದು ಸಿದ್ಧವಾಗಿದೆ. ನೋಡಿ, ಇದರ ಹತ್ತಿರ ಇನ್ನೊಂದು ಮಿಶ್ರಣ ಮಾಡಿದ ಮದ್ದು ಮುಗಿಯುತ್ತಾ ಆಗಿದೆ. ಈ ರೀತಿ 2 ಕ್ಯಾನುಗಳು ಇದ್ದಂತಾದರೆ ಮದ್ದು ಬಿಡುವವರಿಗೆ ಕಾಯಬೇಕೆಂಬುದು ಇಲ್ಲ. ಒಂದು ಕ್ಯಾನಲ್ಲಿ ಮದ್ದು ಬಿಡಿದ ತಕ್ಷಣ ಇನ್ನೊಂದು ಕ್ಯಾನಲ್ಲಿ ಸಿದ್ಧವಾದಂತಹ ಮದ್ದನ್ನು ಸಿಂಪಡಣೆ ಮಾಡಲಾಗುವುದು. ನೋಡಿ, ಮದ್ದು ಬಿಡುತ್ತಿರುವಾಗ ರಿವರ್ಸ್ ಆಗಿ ಹೆಚ್ಚು ಹೋಗುವಂತಹ ಮದ್ದು ರಿವರ್ಸ್ ಆಗಿ ಈ ಕ್ಯಾನಿಗೆ ಬರ್ತಾ ಇದೆ. ನೋಡಿ, ಸಿಂಪಡಣೆ ಮಾಡುವ ಈ ಒಂದು ಪಂಪ್ ಅಂತ ಬರ್ತದೆ. ಮತ್ತು ಸಿಂಪಡಣೆ ಮಾಡುವ ಪಂಪ್ ಪೆಟ್ರೋಲ್ ಚಾಲಿತ ಪಂಪಾಗಿದೆ. ಎತ್ತರಕ್ಕೆ ಬೆಳೆದಂತಹ ಈ ಅಡಿಕೆ ಗಿಡಗಳಿಗೆ ಮದ್ದು ಸಿಂಪಡಣೆ ಮಾಡುವುದು ಅಷ್ಟೊಂದು ಸುಲಭವಾದ ಕೆಲಸವಲ್ಲ. ನೋಡಿ, ಮದ್ದು ಸಿಂಪಡಣೆ ಮಾಡುವವನು ಯಾವ ರೀತಿ ಮರಕ್ಕೆ ಹತ್ತಿ ಮದ್ದನ್ನು ಸಿಂಪಡಣೆ ಮಾಡುತ್ತಾನೆಂಬುದನ್ನು ನೀವು ಗಮನಿಸಿ.
ಬಹಳ ಕಷ್ಟಕರವಾದಂತಹ ಕೆಲಸ. ಈ ಕೆಲಸವನ್ನು ಮಾಡಲು ಎಲ್ಲರಿಂದೂ ಸಾಧ್ಯವಿಲ್ಲ. ಇದನ್ನು ನುರಿತಂತಹ ಅಥವಾ ನುರಿತ ಕೃಷಿಕರಿಂದ ಮಾತ್ರ ಮದ್ದನ್ನು ಬಿಡಬಹುದು. ಬಹಳ ಜಾಗರೂಕತೆಯನ್ನು ವಹಿಸಬೇಕಾಗುತ್ತದೆ. ಮರಕ್ಕೆ ಹತ್ತಬೇಕಾಗುತ್ತದೆ. ಅಲ್ಲಿ ಅವರು ಕೂತ್ಕೊಳ್ಳಲು ಒಂದು ಮರದ ತುಂಡನ್ನು ಕೂತ್ಕೊಳ್ಳಿಕ್ಕೆ ಅಂತೇಳಿ ವ್ಯವಸ್ಥೆಯನ್ನು ಮಾಡಿರುತ್ತಾರೆ. ಈ ರೀತಿ ಬಹಳ ಶ್ರಮಪಟ್ಟು ಕೆಲಸವನ್ನು ಮಾಡಬೇಕಾಗುತ್ತದೆ. ಇವರಿಗೆ ಮದ್ದು ಸಿಂಪಡಣೆ ಮಾಡುವವರಿಗೆ 200 ಲೀಟರಿನ ಈ ಒಂದು ಕ್ಯಾನಿನ ಮದ್ದು ಸಿಂಪಡಣೆಗೆ ಸುಮಾರು 1,700 ಖರ್ಚಾಗುತ್ತದೆ. ಸಿಂಪಡಣೆ ಮಾಡುವವರಿಗೆ 1,300 ರೂಪಾಯಿ ಕೊಡಬೇಕು. ಹಾಗೆ ಪೆಟ್ರೋಲು ಹಾಗೂ ಮದ್ದಿನ ಖರ್ಚು ಅಂತ ಹೇಳುವಾಗ ಸುಮಾರು 200 ಲೀಟರ್ ಮದ್ದಿಗೆ 1,700ರಿಂದ 1,800 ಖರ್ಚಾಗುತ್ತದೆ. ಅಡಿಕೆ ಕೃಷಿಯು ಆದಾಯ ಇದ್ದ ಕೃಷಿ ಆದರೂ ಕೂಡ ಇದರ ಕೆಲಸ ಮಾತ್ರ ಬಹಳಷ್ಟು ಇದೆ. ನೋಡಿ ಯಾವ ರೀತಿ ಮದ್ದು ಬಿಡುವವನು ಮರವನ್ನು ಹತ್ತಿ ಸಿಂಪಡಣೆ ಮಾಡುತ್ತಾನೆ ಎಂಬುದನ್ನು ನೀವೇ ಗಮನಿಸಿ. ನೋಡಿ, ಕುಳಿತುಕೊಳ್ಳಲು ಒಂದು ಮರದ ಹಲಗೆ ಕೂಡ ಅವನ ಕೈಯಲ್ಲಿ ಇದೆ. ಈ ರೀತಿಯನ್ನು ಉಪಯೋಗಿಸಿ ಮರವನ್ನು ಹತ್ತುತ್ತಾನೆ. ಯಾವ ರೀತಿ ಕುಳಿತುಕೊಳ್ಳಲು ವ್ಯವಸ್ಥೆ ಮಾಡುತ್ತಾನೆಂಬುದನ್ನು ನೀವೇ ಗಮನಿಸಿ. ಈ ರೀತಿ ಕುಳಿತುಕೊಂಡು ಪ್ರತಿಯೊಂದು ಅಡಿಕೆ ಗಿಡಗಳಿಗೆ ಮದ್ದನ್ನು ಸಿಂಪಡಣೆ ಮಾಡುತ್ತಾನೆ. ಬಹಳ ಜಾಗರೂಕನಾಗಿ ಕೆಲಸವನ್ನು ಮಾಡಬೇಕಾಗುತ್ತದೆ. ಕಷ್ಟಕರವಾದಂತಹ ಕೆಲಸ ಆದರೂ ಕೂಡ ಅಡಿಕೆಯನ್ನು ಉಳಿಸಬೇಕು ಅಂತಾದರೆ ಈ ರೀತಿ ಮದ್ದನ್ನು ಸಿಂಪಡಣೆ ಮಾಡಲೇಬೇಕು. ಇಲ್ಲಂತಾದರೆ ಬಿಡದೆ ಮಳೆ ಬಂದಂತಾದರೆ ಕೊಳೆ ರೋಗ ಬರುವ ಚಾನ್ಸಸ್ ಇರುತ್ತದೆ. ಆದ್ದರಿಂದ ಮಳೆ ಬರುವುದಕ್ಕಿಂತ ಮುಂಚಿತವಾಗಿ ಈ ರೀತಿ ನಾವು ಗಿಡಗಳಿಗೆ ಮದ್ದನ್ನು ಬಿಡಬೇಕು. ನೋಡಿ, ನಮ್ಮ ಅಡಿಕೆಯ ತೋಟದಲ್ಲಿ ಅಡಿಕೆ ಬೆಳೆಯ ಜೊತೆಗೆ ಕಾಳು ಮೆಣಸಿನ ಗಿಡವನ್ನು ಕೂಡ ನಾವು ನೆಟ್ಟಿರುತ್ತೇವೆ. ಯಾವ ರೀತಿ ಅಡಿಕೆ ಮದ್ದು ಬಿಡುವಂತಹ ಮೆಷಿನ್ ಅಥವಾ ಯಂತ್ರ ಕೆಲಸ ಮಾಡುತ್ತಿದೆ ಎಂಬುದನ್ನು ನೋಡಿ. ಚೆನ್ನಾಗಿ ಫಸಲು ಬಂದಿದೆ ಈ ವರ್ಷ. ಮಳೆಗಾಲ ನಂತರ ನಾವು ಮೈಲುತುತ್ತು ಮತ್ತು ಸುಣ್ಣವನ್ನು ಬೆರೆಸಿ ಅಡಿಕೆ ಗಿಡಗಳಿಗೆ ಮದ್ದನ್ನು ಸಿಂಪಡಣೆ ಮಾಡುತ್ತೇವೆ. ಹೆಚ್ಚಿನ ಕೃಷಿಕರು ಇದೇ ರೀತಿ ಮಾಡುವಂಥದ್ದು ಮಳೆಗಾಲದ ಸಮಯದಲ್ಲಿ, ಅಂದರೆ ಮಳೆ ಬಿಟ್ಟಂತಹ ಸಂದರ್ಭದಲ್ಲಿ ಮೈಲುತುತ್ತು ಹಾಗೂ ಸುಣ್ಣವನ್ನು ಬೆರೆಸಿ ಮಾಡಿದಂತಹ ಮದ್ದನ್ನು ತೋಟಕ್ಕೆ ಸಿಂಪಡಣೆ ಮಾಡಲಾಗುವುದು. ಈಗ ಮಾತ್ರ ಈ ರೀತಿ ಪ್ರೊಪಿಕ್ರೋನ್ ಎನ್ನುವಂತಹ ಮದ್ದನ್ನು ಮುಂಚಿತವಾಗಿಯೇ ಬಿಡುವುದು. ಈ ವಿಡಿಯೋವನ್ನು
ಕೊನೆಯ ತನಕ ವೀಕ್ಷಿಸಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ, ವಿಡಿಯೋವನ್ನು ವಾಚ್ ಮಾಡಿದವರಿಗೆ ಪ್ರತಿಯೊಬ್ಬರಿಗೂ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ.